ಕಣ್ಣಿನೊಳಗೆ ಯಾರು ಕಣ್ಣು ಶ್ರೇಷ್ಠ್ರಿ? ಏನ್ ಹುಡುಗರು, ನನ್ನ ಅಣ್ಣ ತಮ್ಮಂದರು ಐಶ್ವರ್ಯ ರೈ ಕಣ್ಣು ಶ್ರೇಷ್ಠ್ರಿ ಅಂತಾರ, ಬಹಳ ಚಂದ ಐತಿ ಅಂತಾರ. ಹದ್ದಿನ ಕಣ್ಣ ಶ್ರೇಷ್ಠ, ಎಷ್ಟು ಮ್ಯಾಲಿರ್ತದ ಅದು. ಸುಮಾರು ಕಿಲೋಮೀಟರ್ 2 ಕಿಲೋಮೀಟರ್ ಮ್ಯಾಲಿಂದ ಎಲ್ಲೈತಿ ನನ್ನ ಬ್ಯಾಟಿ ಅಂತ ತಿಳ್ಕೊಂಡು ಹಂಗ ತೀಕ್ಷ್ಣವಾಗಿ ನೋಡ್ತದ. ನೋಡಿದ್ದ ತಡ ಕಂಡ್ತು ಅಂತಂದ್ರ ಹಂಗ ಇಳಿದು ಬಂದು ಹಿಡಿದುಕೊಂಡು ಒಯ್ದು ಬಿಡ್ತದ. ಕಣ್ಣಿನೊಳಗ ಆ ಹದ್ದಿನ ಕಣ್ಣ ಅತ್ಯಂತ ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮ. ಯಾವ ಕಣ್ಣಿಗೆ ಕಿಮ್ಮತ್ತ ಅದ ಅಂತಂದ್ರ ಸುಂದರವಾಗಿರ್ತಕ್ಕಂಥ ಕಣ್ಣುಗಳಿಗೆ ಕಿಮ್ಮತ್ತ ಇಲ್ರಪ್ಪ. ಬಡವರ ದುಃಖವನ್ನ ನೋಡಿ ಯಾವ ಕಣ್ಣು ಅಂತಃಕರಣದಿಂದ 4 ಕಣ್ಣೀರ ಹನಿಯನ್ನ ಸುರಿಸ್ತದಲ್ಲ, ಆ ಕಣ್ಣು ಈ ಪ್ರಪಂಚದೊಳಗ ಅತ್ಯಂತ ಶ್ರೇಷ್ಠ ಅದ. ಬಡವರನ್ನ ನೋಡಿ ಒಂದಿಷ್ಟು ಕಣ್ಣೀರು ಹಾಕಬೇಕು. ಪಾಪ ಎಷ್ಟು ಕಷ್ಟದೊಳಗದನಲ್ಲ, ಪರಮಾತ್ಮ ಯಾಕೆ ಇವನಿಗಿಂತ ಒಂದು ಕಷ್ಟ ಕೊಟ್ಟ? ನಾವೇನಾದ್ರೂ ಸಹಾಯ ಸಹಕಾರ ಮಾಡಬೇಕಲ್ಲ ಅನ್ನೋ ಭಾವನೆ ಏನು ಅದ ಅಲ್ಲ, ಇದು ಬಹಳ ದೊಡ್ಡದು. ವೇಳೆಯ ಗುಣವ ಕೋಳಿ ಬಲ್ಲುದು, ವೇಳೆಯ ಗುಣವ ಕೋಳಿ ಬಲ್ಲುದು. ಟೈಮಿನ ಮಹತ್ವ ಯಾರು ತಿಳ್ಕೊಂಡಾರ? ಮನುಷ್ಯರಕ್ಕಿಂತ ಮೊದಲ ಒಂದು ಕೋಳಿಗೆ ಗೊತ್ತದ ಸಮಯದ ಮಹತ್ವ. ಹ್ಯಾಂಗ್ರಿ ಅಜ್ಜರ್ ಅಂತ ನೀವು ಕೇಳಬಹುದು. ನಸ್ಕಿನೊಳಗೆ 3:30-4 ಗಂಟೆ ಆಯ್ತು ಅಂತಂದ್ರೆ ಸಾಕು, ಕೊಕ್ಕ ಅಂತ ಕೂಗೇ ಬಿಡ್ತದ ನೋಡ್ರಿ. ಕೂಗ್ತವೇನಿಲ್ಲ? ಈ ಊರ ಕೋಳಿ ಅದಾವೋ ಇಲ್ಲೋ? ಎಲ್ರಿ ಅಜ್ಜಾರ, ಅವೆಲ್ಲ ಜವಾರಿ ಹೋಗ್ಬಿಟ್ಟವ್ರಿ, ಅವ್ ಬೆಳ್ಳನ್ ಬಂದವ್ರಿ, ಅವ್ ಕೊಯ್ನು ಅನ್ನೋದಿಲ್ಲ, ಕುಯ್ನು ಅನ್ನೋದಿಲ್ಲ. ಹೌದಲ್ರಿ? ಉಳ್ಯಾವಲ್ಲ ಅವ್ ಕೋಳಿಗಳು, ಉಳಿತೀವಂದ್ರು. ಎಂಥ ಪರಿಸ್ಥಿತಿ ಬಂದು ಬಿಟ್ಟದ ಪಾಪ ಅವುಗಳದು. 4 ಗಂಟೆ ಆತು ಅಂತಂದ್ರೆ ಕೂಗೇ ಬಿಡ್ತಾವ. ಈಗೆಲ್ಲ ಇವು ಪಂಚಾಯಿತಿಯಾಗಿ, ಪಟ್ಟಣ ಪಂಚಾಯಿತಿಯಾಗಿ, ಊರ್ ತುಂಬ ಎಲ್ಲ ಲೈಟ್ ಹಾಕಿ, ಊರ್ ತುಂಬ ಎಲ್ಲ ಬೆಳಕಾದ ಬಳಿಕ ಅವಕ್ಕೆ ಯಾವಾಗ ಕೂಗ್ಬೇಕು ಅನ್ನೋದು ಸಹಿತ ಗೊತ್ತಾಗಲ್ಲ. ರಾತ್ರಿ 2ಕ್ಕೂ ಕೊಕ್ಕೊಕ್ಕೋನು ಅಂತವ. ವೇಳೆಯ ಗುಣವ ಕೋಳಿ ಬಲ್ಲುದು. ಸಾಮಾನ್ಯ ಒಂದು ಆ ಪಕ್ಷಿಗೆ ಸಮಯದ ಮಹತ್ವ ಗೊತ್ತದ. 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠ ಅಂತ ಅನಿಸ್ಕೊಂಡಿರ್ತಕ್ಕಂಥ ಮನುಷ್ಯ ನಿನಗೆ ಸಮಯದ ಮಹತ್ವ ತಿಳಿಲಿಲ್ಲ ಅಂತಂದ್ರೆ ಹೆಂಗಪ್ಪ? ಈ ಶಿವ ಸಮಯ ಮಾನಿಸ ಜನ್ಮ ಇನ್ನೇಸು ಕಾಲಕ್ಕೆ ಸಿಗದೋ, ನಿಟಿಲಾಕ್ಷನ ಭಜಿಸೋ. ಹೇ ಮನುಜ, ನಿಟಿಲಾಕ್ಷನ ಭಜಿಸೋ. ಕುಟಿಲ ಪ್ರಪಂಚದ ಚಟುವಳಿದನುದಿನ ನಿಟಿಲಾಕ್ಷನ ಭಜಿಸೋ. ಏ ಮನುಷ್ಯ, ಈ ಪ್ರಪಂಚ ಅತ್ಯಂತ ಕುಟಿಲ ಪ್ರಪಂಚ ಅದ. ಕಣ್ಣು ನೋಡ್ತದ, ಮನಸ್ಸು ಏನೋ ಬಯಸ್ತದ, ಕಿವಿ ಕೇಳ್ತದ, ಏನೋ ಬಯಸ್ತದ, ನಾಲ್ಗಿ ಒಂದು ನುಡಿತದ, ಮತ್ತೊಂದೇನೋ ಬಯಸ್ತದ. ಒಂದು ಮಾಡಕ್ ಹೋಗಿ ಇನ್ನೊಂದು ಆಗ್ತದ, ಚಲೋ ಮಾಡಕ್ ಹೋಗಿ ಕೆಟ್ಟ ಮಾಡ್ತದ. ಯಾಕ ಅಂತಂದ್ರ ಈ ಪ್ರಪಂಚ ಅತ್ಯಂತ ಕುಟಿಲ ಪ್ರಪಂಚ ಅದ. ಅದಕ್ಕೆ ಈ ಪ್ರಪಂಚವನ್ನು ನಂಬಬೇಡೋ, ಪರಮಾತ್ಮನನ್ನು ನಂಬೋ. ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಸಮಯವನ್ನ ಅದ್ಭುತವಾಗಿ ಶಿವಭಕ್ತಿ, ಶಿವಜ್ಞಾನ, ಶಿವಾರ್ಚನೆ, ಶಿವವ್ರತ, ಶಿವಜ್ಞಾನದೊಳಗೆ ನೀ ಕಳೆದಿದ್ದೆ ಆದ್ರೆ ನಿನ್ನ ಜನ್ಮ ಸಾರ್ಥಕೋ. ಆ ಕಾರಣಕ್ಕಾಗಿ ವೇಳೆಯ ಗುಣವ ಕೋಳಿ ಬಲ್ಲುದು. ಹುಟ್ಟಿದಿ, ಒಂದು ದಿವಸ ಸತ್ತು ಹೋಗ್ತಿ. ಹುಟ್ಟು ಸಾವಿನ ಮಧ್ಯದಲ್ಲಿ ಇರ್ತಕ್ಕಂಥ ಆ ಜೀವನ ಏನು ಅದ ಅಲ್ಲ, ಈ ಜೀವನದ ಸಮಯ ಅಂತಿಂಥ ಸಮಯ ಅಲ್ಲ, ಇದು ಶಿವ ಸಮಯ. ಈ ಶಿವ ಸಮಯ ಮಾನಿಸ ಜನ್ಮ. ಮತ್ತೆ ಸಿಗುವುದಲ್ಲ ಈ ಮನುಷ್ಯ ಜನ್ಮ. ಸಿಕ್ಕದ ಅಂದ ಬಳಕ ಇದ್ರ ಉಪಯೋಗ ಮಾಡು. ಸಮಯದ ಮಹತ್ವವನ್ನು ತಿಳ್ಕೋ. ವೇಳೆಯ ಗುಣವ ಕೋಳಿ ಬಲ್ಲುದು.